ಯಾರು ಕೊತ್ವಾಲ್ ರಾಮಚಂದ್ರ ಇರಲಿ, ಜಯರಾಜ್ ಇರಲಿ, ಆಯಿಲ್ ಕುಮಾರ್ ಇರಲಿ, ಮುರ್ಗಿ ಫಯಾಜ್ ಇರಲಿ, ಹೆದರ್ತಾ ಇದ್ದಿದ್ದು ಬಲರಾಮ್. ಮುತ್ತಪ್ರೇನು ಅವ್ನಿಗೆ ಹೆದರ್ತಾ ಇದ್ದ. ಇವನು ಹಾಸನ ಮೂಲದ ಹುಡುಗ, ಮದುವೆ ಆಗಿದ್ದು ಕೊಡಗಿನ ಒಂದು ಹುಡುಗಿ, ಸುರಸುಂದರಾಂಗ, ಚಲನಚಿತ್ರ ನಟರಷ್ಟು ಚೆನ್ನಾಗಿಲ್ಲ ಅಂತ ರೌಡಿ. ಏರ್ಲೈನ್ಸ್ಗೆ ಹೋಟ್ಲಿಗೆ ಹೋದಾಗ ಇಡೀ ಒಂದು ಕಾರಲ್ಲಿ ಅವರೆಲ್ಲ ಒಂದಷ್ಟು ಜನ ಕೂತಿದ್ರು. ನಾವು ಕೂಡಲೇ ಏನು ಅಂತಲೇ ವಿಚಾರ ಮಾಡಲಿಲ್ಲ, ದಾಳಿ ಮಾಡಿಬಿಟ್ಟು. ದಾಳಿ ಮಾಡಿದ್ರೆ ಈ ಬಲರಾಮ ಸಿಕ್ಕಾಕ. ಆಮೇಲೆ ಈ ಬಲರಾಮ ಎಲ್ಲಿ ದಾಳಿ ಮಾಡ್ತಾನೋ, ದಾಳಿಗೆ ಒಳಗಾದವನು ಕೊಲೆ ಆಗದೆ ಇದ್ರೆ ಅವನು ಖಂಡಿತ ಒಂದು ಅಂಗ ಊನ ಆಗೋದಂತೂ ನಿಶ್ಚಿತವಾಗಿತ್ತು. ಅವನಿಗೆ ಹೆದರ್ ಸಾಯ್ತಾ ಇದ್ರು ಈ ಬಾಕಿ ರೌಡಿಗಳು. ಇವನನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಎಲ್ಲ ಗ್ಯಾಂಗ್ನವರು ಪ್ರಯತ್ನ ಮಾಡ್ತಾ ಇದ್ರು. ಕೊರಂಗು ಅಲಿಯಾಸ್ ಕೃಷ್ಣ ಅಲ್ಲೇ ಇದ್ದಾನೆ. ಆಮೇಲೆ ಅವನು ತುಂಬ ನಟೋರಿಯಸ್ ರೌಡಿ. ಅವನಿಗೂ ಈ ಭೂಗತ ಲೋಕ ಹೆದರ್ತಾ ಇತ್ತು, ಇವನಿಗೂ ಹೆದರ್ತಾ ಇತ್ತು. ಅವನು ಯಾವ ಗ್ಯಾಂಗ್ನ ಯಾವ ರೌಡಿ ಅಡಿಯಾಳಾಗಿ ಅವನು ಕೆಲಸ ಮಾಡಲೇ ಇಲ್ಲ. 90ರ ದಶಕದಲ್ಲಿ, ಕೊತ್ವಾಲ್ನ ಕಾಲಘಟ್ಟದಲ್ಲಿ, ಜಯರಾಜ್ನ ಕಾಲಘಟ್ಟದಲ್ಲಿ, ಅಥವಾ ಆಯಿಲ್ ಕುಮಾರ್ನ ಕಾಲಘಟ್ಟದಲ್ಲಿ, ಆಮೇಲೆ ಬಂದಂಥ ಎಲ್ಲ ರೌಡಿಗಳು ಯಾರು, ನೀವು ಬೆಕ್ಕಿನ ಕಂಡು ರಾಜೇಂದ್ರ ಅಂದ್ರಿ, ಮುರ್ಗಿ ಫಯಾಜು, ಇವರೆಲ್ಲ ಬೇರೆ 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 ಭಾಗದಲ್ಲಿ ಬೆಂಗಳೂರಲ್ಲಿ ಬೇರೆ ಬೇರೆ ಗುಂಪುಗಳಿತ್ತು, ರೌಡಿಗಳ ಗುಂಪಿತ್ತು. ಆದರೆ ಒಂದು ಹೆಸರು ಬಲರಾಮ ಅಂಥೇಳಿ, ಈ ರಾಜಾಜಿನಗರದ ಪೊಲೀಸ್ ಠಾಣೆಯ ರೌಡಿ ಪಟ್ಟಿಯಲ್ಲಿದ್ದಂಥ ವ್ಯಕ್ತಿ ಆತ ಏನು ಅಂದರೆ, ಇಡೀ ಭೂಗತ ಲೋಕವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ರೌಡಿಗಳು, ಯಾರು ಕೊತ್ವಾಲ್ ರಾಮಚಂದ್ರ ಇರಲಿ, ಜಯರಾಜ್ ಇರಲಿ, ಆಯಿಲ್ ಕುಮಾರ್ ಇರಲಿ, ಮುರ್ಗಿ ಫಯಾಜ್ ಇರಲಿ, ಹೆದರ್ತಾ ಇದ್ದಿದ್ದು ಬಲರಾಮ್. ಆಮೇಲೆ ಯಾರು ಈ ಬಲರಾಮು ಅಂತ ಇವನು ಹಾಸನ ಮೂಲದ ಹುಡುಗ, ಹಾಸನದವನು, ಮದುವೆ ಆಗಿದ್ದು ಕೊಡಗಿನ ಹುಡುಗಿಯನ್ನ ಮದುವೆ ಆಗಿದ್ದ. ಮತ್ತೆ ಸುರಸುಂದರಾಂಗ, ಬಹಳ ನೋಡಲಿಕ್ಕೆ ಭೂಗತ ಲೋಕದಲ್ಲಿ ಅವನಷ್ಟು ಸುರಸುಂದರಾಂಗ ವ್ಯಕ್ತಿತ್ವದ ವ್ಯಕ್ತಿನೇ ಇರಲಿಲ್ಲ. ಶಿಕ್ಷೆ ಬಲರಾಮ ನೋಡಿ, ಬೆಂಗಳೂರಿಗೆ ಈ ಕೆಲಸವನ್ನು ಹುಡುಕೊಂಡು ಬರೋವಂಥ ವ್ಯಕ್ತಿ, ಸ್ವಲ್ಪ ವಿದ್ಯಾಭ್ಯಾಸನೂ ಇತ್ತು ಅವನಿಗೆ. ಆಗ ವಿದ್ಯಾಭ್ಯಾಸ ಇದ್ದವನು ನೋಡಿ, ಬೆಕ್ಕಿನ ಕಂಡು ರಾಜೇಂದ್ರ, ಅವನ ಸ್ಟೂಡೆಂಟ್ ರಾಜೇಂದ್ರ ಅಂತ ಕರೆಯೋರು. ಈ ಥರ ದಿವಾಕರ್ ಹೆಗ್ಡೆ, ಅವನು ಆರ್ಚಿ ಕಾಲೇಜಿನ ವಿದ್ಯಾರ್ಥಿ, ಅವನು ಇದಕ್ಕೆ ಬಲಿಯಾದ. ಹೇಗೆ ಈ ಭೂಗತ ಲೋಕಕ್ಕೆ ವಿದ್ಯಾರ್ಥಿ ಲೋಕದಿಂದ ಎಂಟ್ರಿ ಕೊಡ್ತಾರೆ, ಏನೋ ಒಂದು ಅವ್ರನ್ನ ಸೆಳೆದು ಬಿಡುತ್ತೆ. ಅದು ಅಂತ ಒಂದು ಉದಾಹರಣೆ ನಿಮಗೆ ಹೇಳಿದ್ದು ನಾನು. ದಿವಾಕರ್ ಹೆಗ್ಡೆಗೂ ಕೊಲೆ ಮಾಡ್ತಾರೆ, ಬೆಕ್ಕಿನ ಕಂಡು ರಾಜೇಂದ್ರನೂ ಕೊಲೆ ಆಗ್ತಾನೆ, ಅದೇ ರೀತಿ ಬಲರಾಮನು ಕೊಲೆ ಆಗಿಲ್ಲ. ಅಲ್ಲ, ಅವನೊಂದು 20-30 ಕೇಸ್ ಇತ್ತು ಆಗಿನ ಕಾಲಕ್ಕೇನೆ. 20-30 ಕೇಸನ್ನು ಎಲ್ಲರನ್ನೂ ಅವನು ಯಾವ ರೀತಿ ಅವನು ಅಟ್ಯಾಕ್ ಮಾಡ್ತಾ ಇದ್ದ ಅಂತ ಹೇಳಿದ್ನಲ್ಲ, ಅವನು ಅಟ್ಯಾಕ್ ಮಾಡಿದ್ರೆ ಅವನು ದಾಳಿಗೆ ಸಿಕ್ಕಿದವನು ಅಂಗವೈಫಲ್ಯತೆಯಲ್ಲಿ ಬದುಕಲೇಬೇಕು ಜೀವನ ಪರ್ಯಂತ, ಆ ಥರ ದಾಳಿ ಮಾಡೋನು. ಇಲ್ಲಾಂದರೆ ಕೊಲೆ ಆಗಿ ಸತ್ತೋಗ್ಬೇಕಾಗಿತ್ತು. ಇಂಥ ಕ್ರೂರಿ ರೌಡಿ ಬಲರಾಮ. ಇವನನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಎಲ್ಲ ಗ್ಯಾಂಗ್ನವರು ಪ್ರಯತ್ನ ಮಾಡ್ತಾ ಇದ್ರು. ಅವನು ಯಾವ ಗ್ಯಾಂಗ್ನ ಯಾವ ರೌಡಿ ಅಡಿಯಾಳಾಗಿ ಅವನು ಕೆಲಸ ಮಾಡಲೇ ಇಲ್ಲ. ಅವನಿಗಿಷ್ಟ, ಅವನದೇ ಸಾಮ್ರಾಜ್ಯ, ಅವನು ಸಾಯಲಿಲ್ಲ ಅಂದರೆ ಅವನದೇ ಸಾಮ್ರಾಜ್ಯ ಸ್ಥಾಪಿಸಿರೋನು, ಇವರೆಲ್ಲರಿಗಿಂತ ಮೀರಿ ಬೆಳೆದಿರೋನು ಅವನು. ರಾಜಾಜಿನಗರ ಈ ಕಡೆ ಈ ಭಾಗದಲ್ಲೇ ಜಾಸ್ತಿ ಅವನು ಓಡಾಡ್ತಾನೆ. ಸೋರ್ಸ್ ಎಲ್ಲ ವಸೂಲಿನೇ ಇವ್ರಿಗೆಲ್ಲ. ಇನ್ನೇನು ಸೋರ್ಸ್ ಇವ್ರಿಗೇನು ದುಡ್ಡು ತಿನ್ನೋದಿಲ್ಲ, ಇವರು ವ್ಯಾಪಾರ ಮಾಡೋದಿಲ್ಲ, ಅವ್ರಿಗೆಲ್ಲ ವಸೂಲಿನೇ. ಭಯ ಬಿಡಿಸಿ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡೋದೇ ಆಗ. ಅಂದರೆ ಇಷ್ಟೆಲ್ಲ ಅವಾಗ ಇರಲಿಲ್ಲ, ರಿಯಲ್ ಎಸ್ಟೇಟ್ ಎಲ್ಲ ರೌಡಿಗಳು ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಈ ಕ್ಲಬ್ಬುಗಳು, ಆಮೇಲೆ ಬ್ಲ್ಯಾಕ್ ಬುಕ್ಕೀಸು, ರೇಸಲ್ಲಿ ಬುಕ್ಕಿಗಳು, ಬ್ಲ್ಯಾಕ್ ಬುಕ್ಕಿಗಳು, ಇಂಥ ದಂಧೆಗಳು ಮಾಡೋರ ಹತ್ರ. ಆಮೇಲೆ ಅವಾಗೆಲ್ಲ ಈ ಸೆಕೆಂಡ್ಸ್ ದಂಧೆ ಅಂತಿತ್ತು. ಇದೇನು ಈ ವಿಸ್ಕಿ ಬ್ರಾಂದಿ ಇದೆಲ್ಲ ಡೂಪ್ಲಿಕೇಟ್ ಎಲ್ಲ ಬಿಡೋರು. ಆಮೇಲೆ ಕ್ಯಾಬ್ರೆ ಡೆನ್ನುಗಳು, ಆ ಡೆನ್ನುಗಳಿಗೆಲ್ಲ ಇವರು ವಸೂಲಿ ಮಾಡೋರು. ಅದರಿಂದ ರೌಡಿಸಮ್ ಉಟ್ಕೊಳ್ತಾ ಇದ್ದಿದ್ದೆ, ಅನೈತಿಕ ಚಟುವಟಿಕೆಗಳು ವಸೂಲಿಯಿಂದನೇ ಬದುಕ್ತಾ ಇದ್ದಿದ್ದು ಹೌದು, ಉಟ್ಕೊಳ್ತಾ ಇದ್ದಿದ್ದು ಹೌದು. ಅದು ಪೊಲೀಸರಿಗೆ ಅವನು ಯಾರು ಅಂತಲೇ ಗೊತ್ತಿರೋಲ್ಲ ಈಗಿನ ಪೊಲೀಸ್ನವ್ರಿಗೆ. ಆಗಿನ ಕಾಲಘಟ್ಟದಲ್ಲಿ ಎಲ್ಲ ರೌಡಿಗಳು ಅವ್ನಿಗೆ ಎದುರು ಸಾಯೋರು. ಬಲರಾಮ ಅಂದರೆ ಅವ್ನಿಗೆ ಎದುರು ಸಾಯೋರು. ಭಾಳ ಪ್ಲ್ಯಾನ್ ಮಾಡಿ ಅಟ್ಯಾಕ್ ಮಾಡ್ತಾನೆ ಅವನು. ಭಾಳ ಬುದ್ಧಿವಂತ ರೌಡಿ ಅಂತಲೇ ಅವರು ಕನ್ಸಿಡರ್ ಮಾಡ್ಕೊತ ಇದ್ದ. ಪವರ್ಫುಲ್ ರೌಡಿ ಅವನು ಜಯರಾಜ್ ಬದುಕಿರುವಾಗಲೂ, ಕೊತ್ವಾಲ್ ರಾಮಚಂದ್ರ ಬದುಕಿರುವಾಗಲೂ ಅವನು ಬೆಳಕಿಗೆ ಬರದೇ ಅಂದರೆ ಆ ರೌಡಿಗಳು ಗೊತ್ತಿತ್ತು ಇವನು ತಾಕತ್ತೇನು ಅಂತ. ಇದು ಅಷ್ಟೊತ್ತಿಗೆ ಮುತ್ತಪ್ಪ ಇನ್ನೂ ಸ್ವಲ್ಪ ಬಂದಿದ್ದ ಅಷ್ಟೇ, ಇನ್ನೂ ಅವನೇನು ಡೀಪ್ ರೂಟೆಡ್ ಇರಲಿಲ್ಲ. ಮುತ್ತಪ್ಪ ಅವನಿಗೆ ಎದುರ್ತಾ ಇದ್ದ.
ಮುತ್ತಪ್ರಯ್ಯನ್ ನೋಡಿ ಹೆದರುವಂಥವ್ರು ಆಮೇಲೆ ಅವನು ಬೆಳೆದ ಮೇಲೆ ಹೆದರ್ತಾ ಇರ್ಬೋದೇನೋ, ಆದರೆ ಮುತ್ತಪ್ರಯ್ಯ ಇವನಿಗೆ ಹೆದರ್ತಾ ಇದ್ದ. ಯಾಕೆಂದರೆ ಮುತ್ತಪ್ರಯ್ಯ ನಡೆಸ್ತಾ ಇದ್ದಿದ್ದೇ ಕ್ಯಾಬ್ರೆ ಹೋಟ್ಲು. ಆ ಕ್ಯಾಬ್ರೆ ಹೋಟ್ಲಲ್ಲಿ ಇವನೋಗಿ ದಾಂಧಲೆ ಗಿಂದ್ಲೆ ಮಾಡ್ತಾನೆ ಅನ್ನೋ ಭಯ ಎಲ್ಲರಿಗೂ ಇತ್ತು. ಕ್ಯಾಬ್ರೆ ಹೋಟ್ಲುಗಳಲ್ಲಿ ದಾಂಧಲೆ ಮಾಡೋರು ಎಲ್ಲ ರೌಡಿಗಳು ಮಾಡ್ತಾ ಇರಲಿಲ್ಲ. ಸ್ಟೇಷನ್ ಶೇಖರ, ಬಲರಾಮ, ಈ ಥರದವ್ರು ಹೋಗಿ ಮಾಡೋರು, ತನ್ವೀರು, ಆಮೇಲೆ ರೇಜರ್ ಲತೀಫು, ಈ ಮುರ್ಗಿ ಫಯಾಜು, ಇವರೆಲ್ಲ ಕ್ಯಾಬ್ರೆ ಹೋಟ್ಲುಗಳಿಗೆಲ್ಲ ಹೋಗಿ ಭಯ ಬೀಳಿಸ್ತಾ ಇದ್ದರು. ಬೇರೆ ರೌಡಿಗಳೆಲ್ಲ ಈಗ ಕೊತ್ವಾಲ್ ರಾಮಚಂದ್ರ ಸುಮ್ಮನೆ ಹೆಸರೇಳಿ ಎದುರಿಸೋನೇ ಏನೋ, ಕೊತ್ವಾಲ್ ರಾಮಚಂದ್ರ ಆಯಿಲ್ ಕುಮಾರ್ ಅದಕ್ಕೆ ಹೋಗೋ ಅವಶ್ಯಕತೆಯೇ ಇರಲಿಲ್ಲ. ಆಮೇಲೆ ಈ ಕಡೆ ರೌಡಿಗಳಿಗೆ ಈ ಕಡೆ ಭಾಗದಲ್ಲಿ ಕ್ಯಾಬ್ರೆ ಹೋಟ್ಲುಗಳೇ ಇಲ್ವಲ್ಲ, ಆ ಸೈಡಲ್ಲೇ ಕ್ಯಾಬ್ರೆ ಹೋಟ್ಲುಗಳು, ಇಲ್ಲಿ MG ರೋಡು, ಕಬ್ಬನ್ ಪಾರ್ಕು, ಕಮರ್ಷಿಯಲ್ ಸ್ಟ್ರೀಟು, ಈ ಭಾಗದಲ್ಲಿ ಕ್ಯಾಬ್ರೆ ಹೋಟ್ಲು, ಈ ಭಾಗದಲ್ಲಿ ಕ್ಲಬ್ಬು, ವೈಶ್ಯವಾಟಿಕೆ, ಈ ಥರದ ಅನೈತಿಕ ಚಟುವಟಿಕೆಗಳು. ಭೂಗತ ಲೋಕ ಎದುರ್ತಾ ಇತ್ತು ಅವನಿಗೆ. ಆದರೆ ಭೂಗತ ಲೋಕ ಬಲರಾಮನಿಗೆ ಎದುರ್ತಾ ಇತ್ತು. ಆದರೆ ಅಷ್ಟೇ ಕಠೋರಿ. ಒಂದು ಸಲ ಬಲರಾಮ ಅವನ ಎಲ್ಲ ಅಟ್ಯಾಕ್ಗಳೇನಿತ್ತು, ತನ್ನ ಎದುರಾಳಿ ಗುಂಪಿಗೆ ದಾಳಿ ಮಾಡ್ತಾ ಇದ್ನಲ್ಲ, ಅದನ್ನು ವ್ಯವಸ್ಥಿತವಾಗಿ ಭಾಳ ಕ್ರೂರತನದಿಂದ ಮಾಡ್ತಾ ಇದ್ದ. ಅದಕ್ಕೆ ಅವನಿಗೆ ಹೆದರಿ ಸಾಯ್ತಾ ಇದ್ರು ಈ ಬಾಕಿ ರೌಡಿಗಳು. ಮತ್ತು ಅವನ ತಂಟೆಗೆ ಯಾರೂ ಹೋಗ್ತಾ ಇರಲಿಲ್ಲ. ಅವನನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ರು. ಅವನು ಈ ಬೆಂಗಳೂರು ಉತ್ತರ ಭಾಗದ ಈ ಭಾಗ ಅಂದರೆ ಬೆಂಗಳೂರಿನ ವಿಜಯನಗರ, ರಾಜಾಜಿನಗರ, ಈ ಶ್ರೀರಾಮ್ಪುರ, ಯಶವಂತಪುರ, ಈ ಭಾಗಕ್ಕೆ ಅವನು ಭಾಳ ಅವನ ಕಾರ್ಯಚಟುವಟಿಕೆಗಳೆಲ್ಲ ಇತ್ತು. ಬೆಂಗಳೂರು ನಗರದ ಕೆಲವಾರು ಪೊಲೀಸ್ ಠಾಣೆಗಳಲ್ಲಿ ಅವನ ಮೇಲೆ ರೌಡಿ ಪಟ್ಟಿಗಳಿತ್ತು. ಕೊಲೆ ಪ್ರಕರಣಗಳು, ಕೊಲೆ ಪ್ರಯತ್ನದ ಪ್ರಕರಣಗಳು, ದೊಂಬಿ ದಾಂಧಲೆ ಪ್ರಕರಣಗಳು, ಮಾರಕ ಅಸ್ತ್ರಗಳಿಂದ ಹಲ್ಲೆ ಮಾಡ್ತಾ ಇರೋ ಪ್ರಕರಣಗಳೆಲ್ಲ ದಾಖಲಾಗಿತ್ತು. ಅವ್ನು ನನಗೆ ಮುಖಾಮುಖಿಯಾಗಿದ್ದು ಎಲ್ಲಿ ಒಂದ್ಸಲಿ ಅಂದರೆ, ಒಂದ್ಸಲಿ ನಾನು ಯಾವುದೋ ಮೀಟಿಂಗ್ ಇತ್ತು ಕಮಿಷನರ್ ಕಚೇರಿಲಿ. ಕಮಿಷನರ್ ಕಚೇರಿಲಿ ಮೀಟಿಂಗ್ ಇದ್ದಾಗ ಏರ್ಲೈನ್ಸ್ ಹೋಟ್ಲ್ ಒಳಗಡೆ ನಾನು ಕಾಫಿ ಕುಡಿಲಿಕ್ಕೆ ನಾನು ನನ್ನ ಪೊಲೀಸ್ ಸಿಬ್ಬಂದಿಗಳೆಲ್ಲ ಏರ್ಲೈನ್ಸ್ ಹೋಟ್ಲಿಗೆ ಹೋದ್ವಿ. ಏರ್ಲೈನ್ಸ್ಗೆ ಹೋಟ್ಲಿಗೆ ಹೋದಾಗ ಇಡೀ ಒಂದು ಕಾರಲ್ಲಿ ಅವರೆಲ್ಲ ಒಂದಷ್ಟು ಜನ ಕೂತಿದ್ರು. ನೋಡುವಾಗಲೇ ಅವರಿಗೆ ಒಂದು ಅನುಮಾನಾಸ್ಪದವಾಗಿ ಕಾಣಿಸ್ತಾ ಇತ್ತು. ನಮ್ಮ ಪೊಲೀಸ್ ದೃಷ್ಟಿಲಿ ನಾವು ನೋಡ್ತೀವಿ ಎಲ್ಲ ಕಡೆ ಹೋದಾಗ. ಇದ್ದಕ್ಕಿದ್ದಂಗೆ ನಾವು ಹೋದ ತಕ್ಷಣ ಎಲ್ಲ ಅಲರ್ಟ್ ಆಗೋಗ್ಬಿಟ್ರು. ಕೆಲವರೆಲ್ಲ ಆ ಕಡೆ ಈ ಕಡೆ ಹೊಟ್ಟೋದ್ರು. ಆದರೆ ಕಾರಲ್ಲೆಲ್ಲ ಗುಂಪು ಕೆಲವರು ಇಣಿಕೆ ನೋಡಲಿಕ್ಕೆಲ್ಲ ಶುರು ಮಾಡ್ತಾಯಿದ್ರು. ನಾವು ಕೂಡಲೇ ಏನು ಅಂತಲೇ ವಿಚಾರ ಮಾಡಲಿಲ್ಲ, ದಾಳಿ ಮಾಡಿದ್ರೆ ಈ ಬಲರಾಮ ಸಿಕ್ಕಾಕೊಂಡೋಗಿ ಯಾರನ್ನೋ ಒಬ್ಬನಿಗೆ ಅಪಹರಣ ಮಾಡಿ ಅಲ್ಲಿ ತಂದು ಬೇಡಿಕೆಗೆ ಬೆದರಿಸಿ ಪ್ಲ್ಯಾನ್ ಆಗ್ತಾ ಇದ್ದಾಗ ಸಿಕ್ಕಾಕೊಂಡ್ರು. ಇಲ್ಲದೆ ಅದು ದೊಡ್ಡ ಪ್ರಕರಣ ಆಗ್ಬಿಡೋದು. ಆವತ್ತು ಅವ್ರ ಮೇಲೆಲ್ಲ ನಾವು ದಾಳಿ ಮಾಡಿದ್ದು, ಒಂದು ಕೇಸ್ ಎಲ್ಲ ದಾಖಲು ಮಾಡಿಕೊಂಡು ದಸ್ತಗಿರಿ ಮಾಡಿದ್ವಿ. ಆಮೇಲೆ ಈ ಬಲರಾಮ ಎಲ್ಲಿ ದಾಳಿ ಮಾಡ್ತಾನೋ ಅಲ್ಲಿ ಭೂಗತ ಲೋಕದ ಕ್ರೂರತನವನ್ನು ನಾವು ಕಾಣ್ಬೋದಿತ್ತು. ಆಮೇಲೆ ವ್ಯವಸ್ಥಿತವಾಗಿ ದಾಳಿಗೆ ಒಳಗಾದವನು ಕೊಲೆ ಆಗದೆ ಇದ್ದರೆ ಅವನು ಖಂಡಿತ ಒಂದು ಅಂಗ ಊನ ಆಗೋದಂತೂ ನಿಶ್ಚಿತವಾಗಿತ್ತು. ಏರ್ಲೈನ್ಸ್ನಲ್ಲಿಗೆ ಬೇರೆ ಕೇಸ್ ಆಯಿತು, ಆ ಕೇಸು ದಾಖಲಾಗಿರುತ್ತೆ, ಪ್ರೊಡ್ಯೂಸ್ ಮಾಡಿದ್ರು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಕೋರ್ಟ್ ಮೇಲೆ ಅವನು ಇದ್ದ, ಸ್ವಲ್ಪ ದಿವಸ ಜೈಲಲ್ಲಿದ್ದ, ಜಾಮೀನು ಮೇಲೆ ಬಂದ. ಅಲ್ಲ, ಬಲ ಸಿಗುತ್ತೆ ಅಲ್ಲಿಗೆ. ನಾವು ನಮ್ಮ ಠಾಣಾ ವ್ಯಾಪ್ತಿಗೆ ಬರಲ್ವಲ್ಲ, ಅದನ್ನು ಬೇರೆ ಠಾಣೆಗೆ ಕೊಟ್ಬಿಟ್ಟಿರ್ತೀವಿ ಆ ಕೇಸ್ನ. ಅದರೊಳಗೆ ನಾವು ತನಿಖೆನೂ ಮಾಡಲ್ಲ. ನಾವು ದೂರು ಒಂದು ಕೊಟ್ಬಿಡ್ತೀವಿ, ಒಂದು ರಿಪೋರ್ಟ್ ಕೊಡ್ತೀವಿ, ಅದು ತನಿಖೆ ನಡೀತಾ ಇರ್ತದೆ. ಅವನು ಒಂದು ಪ್ರಕರಣದಲ್ಲಿ ಜೈಲು ಸೇರ್ತಾನೆ, ಜಾಮೀನಾಗಿರಲ್ಲ. ಜಾಮೀನಾಗಿಲ್ಲದೆ ಇರಬೇಕಾದ್ರೆ ಅದೇ ಜೈಲಲ್ಲಿ ಮಲ್ಲೇಶ್ವರದ ಬೇರೆ ಬೇರೆ ರೌಡಿಗಳು ಕೆಲವರೆಲ್ಲ ಇರ್ತಾರೆ, ಇವರೆಲ್ಲ ಒಟ್ಟಿಗೆ ಇರ್ತಾರೆ. ಅದೇ ಜೈಲಲ್ಲಿ ಕೊರಂಗು ಅಲಿಯಾಸ್ ಕೃಷ್ಣ ಅವನಿರ್ತಾನೆ. ಆಮೇಲೆ ಬ್ಯಾಕ್ ಡೇವ್ ರಾಜ ಅಂತ ಒಬ್ಬ ರೌಡಿ ಅವನು ಇರ್ತಾನೆ. ಒಬ್ಬ ಶಿವಮೊಗ್ಗ ಮೂಲದ ಕುಮಾರ ಅಂತ ಇರ್ತಾನೆ, ಮಾದೇಶ ಅಂತೇಳಿ, ಜಬ್ಬಾರ್ ಅಂತ, ಇವರೆಲ್ಲ ಇರ್ತಾರೆ. ಇವರು ಎಲ್ಲ ಒಟ್ಟಿಗೆ ಒಳ್ಳೆ ಸ್ನೇಹಿತರ ಥರ ಒಳಗಡೆ ಇರ್ತಾರೆ. ಇವರಿಗೆ ರಾಜಾತಿಥ್ಯ ಜೈಲುಗಳಲ್ಲಿ. ಈ ನಟೋರಿಯಸ್ ರೌಡಿಗಳು ಹೋದರೆ ಬೆಂಗಳೂರು ನಗರದ ಜೈಲು ಆವಾಗ ಭಾಳ ಸಣ್ಣ ಜೈಲು. ಬೆಂಗಳೂರು ನಗರ ಸೆಂಟ್ರಲ್ ಕಾರಾಗೃಹನೇ ಗಾಂಧಿನಗರದಲ್ಲಿತ್ತು. ಇವತ್ತೇನು ಸ್ವಾತಂತ್ರ್ಯ ಉದ್ಯಾನವನ ಇದೆಯಲ್ಲ, ಆ ಜಾಗದಲ್ಲಿದ್ದಂಥ ಗಾಂಧಿನಗರದ ಮಧ್ಯಭಾಗದಲ್ಲಿ ಬೆಂಗಳೂರು ಕಾರಾಗೃಹ ಇದ್ದಿದ್ದು. ಅಲ್ಲಿ 1995ನೇ ಇಸ್ವಿ, ಅದು ಮೇ ತಿಂಗಳು 95ನೇ ಇಸ್ವಿ. ಇದ್ದಕ್ಕಿದ್ದಾಗೆ ಜೈಲಿಂದ ಒಂದು ವರ್ತಮಾನ ಬರುತ್ತೆ. ಜೈಲಲ್ಲಿ ಒಳಗಡೆ ದೊಂಬಿಯಾಗಿದೆ, ಒಬ್ಬ ರೌಡಿ ಕೊಲೆ ಆಗಿಬಿಟ್ಟಿದ್ದಾನೆ. ಆಗ ನಾನು ಚಿಕ್ಕಪೇಟೆಯ ಇನ್ಸ್ಪೆಕ್ಟರ್ ಆಗಿದ್ದೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಪ್ರಭಾರಿಯಲ್ಲಿದ್ದೆ ನಾನು. ಅಂದರೆ ಪ್ರಭಾರ ಇನ್ಸ್ಪೆಕ್ಟ್ರು ಅಲ್ಲಿ ಇರಲಿಲ್ಲ, GA ಬಾವ ಅವರು MMLಸಲ್ಲಿದ್ದರು. ಅದರಿಂದ ನಾನು ಅಲ್ಲಿಗೆ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಆಗಿದ್ದೆ.
ಸಿ.ಕೆ. ನಾಗರಾಜ್ ಅಂತ ನನಗೆ ACP ಆಗಿದ್ದರು. ಕೂಡಲೇ ಶಿವರಾಮ್ ಆಗಿದೆ ಬನ್ನಿ ಹೋಗೋಣ ಅಂತ ಹೇಳಿದ್ರು. ನಾನು ಕೂಡಲೇ ಅಲ್ಲಿ ಹೋದರೆ ಎಷ್ಟು ಬರ್ಬರವಾಗಿ ಅವನ್ನ ಕೊಂದಾಕಿದ್ದಾರೆ ಅಂದರೆ, ಈ ಸಣ್ಣ ಸಣ್ಣ ಚಾಕುಗಳು, ಈ ಏನು ದೊಡ್ಡ ಹತ್ಯಾರಗಳಲ್ಲ, ಈ ಸಣ್ಣ ಸಣ್ಣ ಚಾಕುಗಳು ಜೈಲು ಒಳಗಡೆ, ಅದು ಒಂದು ಅವನಿಗೆ ಥ್ರೆಟ್ ಇದೆ ಅಂದ್ಬಿಟ್ಟು ಅವನು ವಿಶೇಷವಾಗಿ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಅವನು ಇದ್ದವನು. ಆಮೇಲೆ ಅವನ ಸಹಚರ, ಅವನ ಕ್ಲೋಸ್ ಸಹಚರ ಕುರಂಗು ಅಲಿಯಾಸ್ ಕೃಷ್ಣ ಅಲ್ಲೇ ಇದ್ದಾನೆ. ಆಮೇಲೆ ಅವನು ತುಂಬ ನಟೋರಿಯಸ್ ರೌಡಿ. ಅವನಿಗೂ ಈ ಭೂಗತ ಲೋಕ ಹೆದರ್ತಾ ಇತ್ತು, ಇವನಿಗೂ ಹೆದರ್ತಾ ಇತ್ತು. ಹೇಗಾಯಿತು ಅಂತ. ಆಮೇಲೆ ಬಹುಶಃ ಆಗ ಆ ಜೈಲಲ್ಲಿ ಇವನು ಶ್ರದ್ಧಾನಂದ, ಸ್ವಾಮಿ ಶ್ರದ್ಧಾನಂದನು ಅದೇ ಜೈಲಲ್ಲಿದ್ದ ಅಂತ ಕಾಣುತ್ತೆ. ಶ್ರದ್ಧಾನಂದ ಅವನಿಗೆ ವಿಶೇಷ ಕೊಠಡಿ, ಅಂದರೆ ಬೇರೆಯವ್ರಿಗೆ ಅಲ್ಲಿ ಬಿಡ್ತಾ ಇರಲಿಲ್ಲ, ಸ್ಪೆಷಲ್ ರೂಮ್ ಇದ್ದಂಗೆ, ಸ್ಪೆಷಲ್ ವಾರ್ಡ್ಗಳಿದ್ದಾಗೆ. ಆಮೇಲೆ ಹೆಂಗೆ ಸ್ಪೆಷಲ್ ವಾರ್ಡ್ಗಳಲ್ಲಿ ಆಗೋಯ್ತಿದ್ದು, ಅಲ್ಲಿ ಬೇರೆಯವ್ರಿಗೆ ಬಿಡೋದಿಲ್ಲ. ಇದೆಲ್ಲ ನಾವು ತನಿಖೆ ಎಲ್ಲ ಪ್ರಾರಂಭ ಆಯಿತು. ಆಮೇಲೆ ಮಾಡಿದವ್ರು ಯಾರು ಅಂತ ಗೊತ್ತಾಗುತ್ತಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆಗ ಈ ಕುಮಾರ, ಶಿವಮೊಗ್ಗದವನು ಕುಮಾರ, ಜಬ್ಬಾರ್, ವೀರೇಶ, ರಾಜ, ಅವನು ರಾಜ ಅಲಿಯಾಸ್ ಬ್ಯಾಕ್ಡೈವ್ ರಾಜ ಅಂತ, ಅವನು ನಿಂತ ಕಡೆಗೆ ಉಲ್ಟಾ ಪಲ್ಟಿ ಹೊಡಿತಾ ಇದ್ದ, ಅದಕ್ಕೆ ಅವನಿಗೆ ಬ್ಯಾಕ್ಡೈವ್ ರಾಜ ಅಂತ ಹೇಳ್ತಾಯಿದ್ರು. ಈ ಕುರಂಗು ಕೃಷ್ಣ, ಬೇರೆ ಬೇರೆ ರೌಡಿಗಳು ಇದ್ದರು ಅಂತೇಳಿ ಮಾಹಿತಿ ಬಂತು. ಆಮೇಲೆ ಮಾಹಿತಿ ಬಂದಾಗ ಯಾರು ಎಲ್ಲ ಹಲ್ಲೆ ಮಾಡಿರೋದು, ಕೊಲೆ ಮಾಡಿರೋದು ಅಂತ ಹೇಳಿದಾಗ ಕುಮಾರ, ಜಬ್ಬಾರು, ವೀರೇಶ, ರಾಜ ಮತ್ತು ಮಾದೇಶ ಅಂತ ಬಂತು. ಕೇಸು ದಾಖಲಾಯಿತು. ತನಿಖೆ ನಮ್ಮ ACP ಸಿ.ಕೆ. ನಾಗರಾಜ್ ಅವರು, ಮರಿಸ್ವಾಮಿ ಗೌಡರು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ತನಿಖೆ ಪ್ರಾರಂಭ ಆಯಿತು. ಎಲ್ಲ ಈ ಸಣ್ಣ ಪುಟ್ಟ ಮಟ್ಟದವರೇ, ಇದರೊಳಗೆ ದೊಡ್ಡ ಹೆಸರು ಆಗಿನ ಕಾಲಕ್ಕೆ ಈ ಬ್ಯಾಕ್ಡೈವ್ ರಾಜ, ಈ ಜಬ್ಬಾರು, ಇವರೆಲ್ಲ ಸಣ್ಣ ಪುಟ್ಟ ಈ ರೌಡಿಗಳಿಗೆ ಅಸಿಸ್ಟೆಂಟ್ ಆಗಿ ಇದ್ದಂಥವ್ರು ಇವರೆಲ್ಲ. ಇವ್ರಿಗೆ ತನಿಖೆ ಪ್ರಾರಂಭ ಮಾಡಿದಾಗ ಇಂಥ ಒಬ್ಬ ರೌಡಿಯನ್ನು, ಆಮೇಲೆ ಜೈಲಲ್ಲಿ ತನಿಖೆ ಆದರೆ ಸಾಬೀತಾದರೆ ಮರಣದಂಡನೆ ಕೊಡಬೇಕು ಅದಕ್ಕೆ, ಆ ಕೇಸ್ಗೆ. ಆಮೇಲೆ ಅವ್ರಿಗೆ ಜಾಮೀನು ಆಗೋ ಪ್ರಶ್ನೆನೇ ಇಲ್ಲ. ಇದಕ್ಕೆ ಯಾರಿಗೆ ಇದಕ್ಕೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾದಾಗ ನಾವು ತನಿಖೆ ಮಾಡಿದ್ರು. ಅವರು ಸಿ.ಕೆ. ನಾಗರಾಜ್ ಅವರು ತನಿಖೆ ಮಾಡಿದಾಗ ಈ ಕೇಸಿಗೆ ಕುಮ್ಮ ಕೊಟ್ಟಿರೋದು ಕಿಟ್ಟಿ ಅಲಿಯಾಸ್ ಮಲ್ಲೇಶ್ವರಂ ಕಿಟ್ಟಿ ಅಂತ, ಅವನು ಮಾಡಿಸಿರೋದು ಇದು. ಅವನು ಒಳಗಡೆಗೆ ಇವ್ರಿಗೆಲ್ಲ ಹತ್ಯಾರಗಳನ್ನೆಲ್ಲ ಕಳಿಸ್ಕೊಟ್ಟಿರೋದು ಅಂತ. ಆಮೇಲೆ ಹತ್ಯಾರಗಳು ಸಿಕ್ಕಬೇಕಲ್ಲ, ಈ ಸಣ್ಣ ಸಣ್ಣ ಚಾಕುಗಳೆಲ್ಲ ಸಿಕ್ಕಬೇಕಲ್ಲ, ಯಾವ ಥರ ಬಂದಿದೆ ಅಂತ ತನಿಖೆ ಮಾಡುವಾಗ ನೋಡಿ, ಜೈಲಿನ ಅಧಿಕಾರಿಗಳನ್ನು ತಪ್ಪಿಸಿ ಇವರುಗಳು ಈ ರೌಡಿಗಳಿಗೆ, ಯಾರು ಈ ಕುಮಾರ, ಮಾದೇಶ, ಜಬ್ಬಾರ್ ಅಂತ ಹೇಳಿದ್ನಲ್ಲ, ಈ ರೌಡಿಗಳಿಗೆ ಹೇಗೆ ಒಳಗಡೆ ವೆಪನ್ಗಳು ಬಂತು ಅಂತ ಗೊತ್ತಾದಾಗ ಇವ್ರನ್ನ ಇಂಟರ್ವ್ಯೂ ಹಾಕೋದು, ಒಬ್ಬ ರೌಡಿನ ಸಂದರ್ಶನಕ್ಕೆ ಅರ್ಜಿ ಹಾಕ್ಕೊಳ್ಳೋದು. ನಮ್ಮ ಒಬ್ಬ ಸಂಬಂಧಿಕ ಬಲರಾಮ ಇಂಥ ರೌಡಿ, ಇಂಥವನಿಗೆ ನಾವು ನೋಡಬೇಕು ಅಂತ ಹೇಳಿದಾಗ ಈ ದೊಡ್ಡ ದೊಡ್ಡ ರೌಡಿಗಳು ಹೋದಾಗ ಸ್ವಲ್ಪ ನಿಗಾ ಇಡ್ತಾರೆ, ಈ ಏನೋ ಹೆಚ್ಚು ಕಡಿಮೆ ಒಳಗಡೆ ಏನೋ ಬರುತ್ತಾ, ಏನಾದರೂ ಆಗುತ್ತಾ ಅಂತ. ಈ ನಟೋರಿಯಸ್ ರೌಡಿಗಳು, ಇವರೆಲ್ಲ ಯಾರು ನಟೋರಿಯಸ್ ರೌಡಿಗಳು ಅಲ್ಲವೇ ಅಲ್ಲ. ಈ ಸಣ್ಣ ಪುಟ್ಟ ಈ ಸ್ಮಾಲ್ ಟೈಮ್ ರೌಡೀಸ್ ಇವರೆಲ್ಲ. ಯಾರು ಈ ವೀರೇಶ, ಜಬ್ಬಾರು, ಕುಮಾರು, ಬ್ಯಾಕ್ಡೈವ್ ರಾಜ, ಮಾದೇಶ, ಇವರೆಲ್ಲ ಇವ್ರನ್ನ ನೋಡೋಕೆ ಬರ್ತಾರೆ ಅಂದಾಗ ಇವ್ರಿಗೆ ಈ ಹಣ್ಣು ಹಂಪಲು ತಿಂಡಿ ಎಲ್ಲ ತಂದು ಕೊಡೋಕ್ಕೆ ಈ ಜೈಲ್ ಅಧಿಕಾರಿಗಳನ್ನು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಮಾಡ್ತಾರೆ. ಈ ಮಸಾಲೆ ದೋಸೆ ಒಳಗಡೆ ಸುತ್ತಿ ಚಾಕು ಇಟ್ಟು ಒಳಗಡೆ ಬಂದಿದೆ ನೋಡಿ, ಸಣ್ಣ ಸಣ್ಣ ಚಾಕುಗಳು, ಅಂದರೆ ಬಲವಾದ ಚಾಕುಗಳೇ. ಸಣ್ಣ ಸಣ್ಣ ಚಾಕು ಅಂದರೆ ಏನು ಇಷ್ಟು ಚಿಕ್ಕ ಬಲವಾದ ಚಾಕುನೇ ಮಸಾಲೆ ದೋಸೆ ಒಳಗಡೆ ಈ ಸುತ್ತಿರ್ತಾರಲ್ಲ ಪ್ಯಾಕೆಟಲ್ಲಿ ಮಸಾಲೆ ದೋಸೆ ಸರ್, ಆ ಮೂಲೆ ಈ ಜೈಲಲ್ಲೂ ಅಲ್ಲಿ ನೋಡ್ತಾ ಇರ್ತಾನೆ ಮಸಾಲೆ ದೋಸೆನ, ಅದು ತಿನ್ನಿ ಸ್ವಲ್ಪ ಆ ಕಡೆ ಈ ಕಡೆ ತಿನ್ನಿ ಅಂತಾನೆ. ಅವನು ಆ ಕಡೆ ಈ ಕಡೆ ಕಿತ್ತಿ ತಿನ್ನಬೇಕು. ಇವ್ನಿಗೆ ಒಳಗಡೆ ಚಾಕು ಇರೋದು ಗೊತ್ತಿರುತ್ತೆ, ಆ ಕಡೆ ಕಿತ್ತಿ ತಿನ್ನಿ, ಯಾಕಂದರೆ ಏನೋ ವಿಷ ಬೆರೆಸಿದ್ದಾರೆ ಅಂತ ಒಂದು ಮುಂಜಾಗ್ರತೆ ಕ್ರಮ. ಅದು ಬಿಟ್ಟು ಮಸಾಲೆ ದೋಸೆನ ಓಪನ್ ಮಾಡಿ ನೋಡಿದರೆ ಈ ಕೊಲೆ ತಪ್ಪಿರೋದು. ಇದನ್ನೆಲ್ಲ ಆಯಿತು, ಇದೆಲ್ಲ ಬಂತು. ಇದು ಬಂದಾಗ ಭಾಳ ಅವನು ಈ ಗುಂಪು ಈಚೆ ಬಿಡಲಿಕ್ಕೆ ಅಲ್ಲಿಗೆ ಯಾರನ್ನೂ ಬಿಡಲ್ಲ. ಆಮೇಲೆ ಅವನಿಗೆ ವಿಶೇಷ ವಾರ್ಡ್ ಇತ್ತು ಅಲ್ಲಿ, ಸ್ವಾಮಿ ಶ್ರದ್ಧಾನಂದ, ಆ ಥರ ಎ ಗ್ರೇಡ್ ಕ್ರಿಮಿನಲ್ಸ್ಗೆಲ್ಲ ಒಂದು ಸಪ್ರೇಟಾಗಿ ಇತ್ತು. ಆಮೇಲೆ ಕೆಲವರು ಕೋರ್ಟ್ ಕಾಫಿ ಪೋಸ ಇದರೊಳಗೆಲ್ಲ ಕೆಲವು ಈ ಸ್ಮಗ್ಲರ್ಸ್ಗೆಲ್ಲ ಇಟ್ಟಿರ್ತಾರೆ. ಅದು ಪ್ರತ್ಯೇಕ ಕೊಠಡಿ ಥರ ಇರುತ್ತೆ. ಅಲ್ಲಿ ಅವ್ರದ್ದೇ ಒಂದು ಬೆಡ್ ಇರುತ್ತೆ, ಅವ್ರದ್ದೇ ಬಕೆಟು, ಅವ್ರದ್ದೇ ನೀರು ಎಲ್ಲ ಅಲ್ಲೇ ಅವ್ರು ಮಾಡ್ಕೊಳ್ಳೋದು, ಈಚೆ ಬರಲ್ಲ ಅವರು. ಆದರೆ ಈ ಬಲರಾಮ ಏನು ಅಂದರೆ ಅಲ್ಲೇ ಇದ್ದವನಿಗೆ
ಈ ಬಲರಾಮನ್ಗೆ ಅವನು ಅಲ್ಲಿ ಜೈಲಿಗೊಂದು ದಾದಾಗಿರಿ ತೋರಿಸುವಂಥ ವ್ಯಕ್ತಿ. ಅವನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ತಂದು ಕೊಡಬೇಕೊಬ್ಬ, ಬಿಸಿ ಬಿಸಿ ಬೆಡ್ ಕಾಫಿದು ಬರಬೇಕು. ಆಮೇಲೆ ಬೇರೆಯವ್ರಿಗೆ ಬರುತ್ತೋ ಇಲ್ಲೋ ಆ ಜೈಲು ಕ್ಯಾಂಟೀನಲ್ಲಿ ವಿಶೇಷವಾಗಿ ಡಿಕಾಕ್ಷನ್ ಕಾಫಿ ತಯಾರಿಸಿ ಇವನಿಗೆ ಬರೋದು, ಬಿಸಿ ನೀರು ಸ್ನಾನಕ್ಕೆ, ಆಮೇಲೆ ಮೈಕೈ ಆಯಿಲ್ ಮಸಾಜ್ ಮಾಡೋಕ್ಕೆ ಹುಡುಗರು. ನೋಡಿ ಎಲ್ಲಿ ತನಕ ಇವರು ಪ್ಲ್ಯಾನ್ ಮಾಡಿದ್ರು ಅಂದರೆ ಈ 4-5 ಜನ ಅವನ ಹತ್ರ ಒಡನಾಟ ಇಟ್ಕೊಂಡ್ಬಿಟ್ರು. ಈ ಪ್ಲ್ಯಾನ್ ಮಾಡ್ತಾ ಇದ್ದಂಗೆ ಒಡನಾಟ ಇಟ್ಕೊಂಡು ಇವನಿಗೆ ಕಾಫಿ ತಂದು ಕೊಡೋದು, ಬಿಸಿ ನೀರು ತಂದು ಕೊಡೋದು, ಆಮೇಲೆ ಈ ಆಯಿಲ್ ಮಸಾಜ್ ಮಾಡೋದು ಎಲ್ಲ ಮಾಡಿ ಇವನು ಫ್ರೀ ಬಿಟ್ಟಿದ್ದಾರೆ. ಅಂದರೆ ಅದು ಬೆಳಗಿನ ಒಂದು ಟೈಮ್ಗೆ ಬೆಳಗ್ಗೆ ಶೌಚಕ್ಕೆ, ಅದಕ್ಕೆ ಸ್ನಾನಕ್ಕೆ, ಇದು ಮುಖ ಎಲ್ಲ ತೊಳಿಲಿಕ್ಕೆ ಎಲ್ಲರನ್ನೂ ಒಟ್ಟಿಗೆ ಬಿಟ್ಬಿಡ್ತಾರೆ ಅಲ್ಲಿ ಜೈಲಲ್ಲಿ. ಆ ಜೈಲಲ್ಲಿ ಇದ್ದಿದ್ದ ವ್ಯವಸ್ಥೆ ಹಾಗೆ ಬಿಟ್ಟಾಗ ಎಲ್ಲರೂ ಬಂದು ಮಾತಾಡಿಕೊಂಡು ಅವ್ರ ಮುಖ ತೊಳ್ಕೊಂಡು ಹಲ್ಲು ಉಜ್ಕೊಂಡು ಬ್ರಷ್ ಮಾಡಲಿಕ್ಕೆ, ಟಾಯ್ಲೆಟ್ಗೆ ಹೋಗಲಿಕ್ಕೆ ಎಲ್ಲ ಆ ಥರ ಎಲ್ಲ ಮಾಡಿಕೊಂಡು 1 ಅವರ್ ಏನೋ ಬಿಟ್ಟಿರ್ತಾರೆ. ಆಮೇಲೆ ತಿರ್ಗಿ ಅವ್ರ ತಟ್ಟೆ ಇಟ್ಕೊಂಡು ಹೋಗ್ಬೇಕು ತಿಂಡಿ ತಿನ್ನೋಕ್ಕೆ. ಇದನ್ನು ಇವರು ಎಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೊಂಬಿಟ್ರು ಅಂದರೆ ಆ ಟೈಮಲ್ಲಿ ಎಲ್ಲ ಬಂದಿತ್ತಲ್ಲ, ಇವ್ರಿಗೆ ಚಾಕು ಗೀಕು ಎಲ್ಲ ಒಳಗಡೆ ಬಂದಿತ್ತು. ಆಮೇಲೆ ಬೆಂಗಳೂರು ಜೈಲಲ್ಲಿ ಇನ್ನೊಂದು ಏನು ಲೂಪ್ ಹೋಲ್ ಅಂತ ನಾವೇನು ಹೇಳ್ತೀವಿ ಅದು ಇತ್ತು. ಆ ಕಡೆ ಹೋಮ್ ಸೈನ್ಸ್ ಕಾಲೇಜ್ ಇತ್ತಲ್ಲ, ಹೋಮ್ ಸೈನ್ಸ್ ಕಾಲೇಜಿಂದ ಈ ಗಾಂಜಾ ಪಟ್ಟಣ ಮಾಡಿ ಬಿಸಾಕೋರು. ವಿಸ್ಕಿ ಬಾಟ್ಲು, ಬ್ರ್ಯಾಂದಿ ಬಾಟ್ಲನ್ನ ಹುಲ್ಲಲ್ಲಿ ಸುತ್ತಿ ಅಥವಾ ಫುಟ್ಬಾಲಲ್ಲಿ ಒಳಗಡೆ ಇಟ್ಬಿಟ್ಟು ಫುಟ್ಬಾಲ್ ತುಂಬಿಸಿ ಬಾಲ್ ಒಳಗಡೆ ಬಿಸಾಕ್ಬಿಡೋರು. ಅದೆಲ್ಲ ಅಲ್ಲಿ ಬೆಳಿಗ್ಗೆ ಹೋಗಿ ಇವ್ರು ಜೈಲಿನವ್ರಿಗೆ ಅದು ಗೊತ್ತಾಗ್ತಾನೆ ಇರಲಿಲ್ಲ. ಅಲ್ಲೆಲ್ಲ ಸಿಕ್ಕಿದ್ದನ್ನೆಲ್ಲ ತಂದು ಎಲ್ಲ ಮಾಡಿ ಇಂಥ ಗಾಂಜಾ ಬರೋದು, ಒಳಗಡೆ ಈ ಲಿಕ್ಕರ್ಗಳು ಬರೋದು, ಈ ವೆಪನ್ಗಳು ಬರೋದು, ಈ ಥರದ್ದು. ಆ ಥರ ಬಂದಿರಲಿಕ್ಕೂ ಸಾಧ್ಯ ಇದೆ ಎಲ್ಲ ತಯಾರು ಮಾಡಿಕೊಂಡ್ರು. ಇವನು ಬೆಳಿಗ್ಗೆ ಬಂದರು, ಆಯಿಲ್ ಮಸಾಜ್ ಎಲ್ಲ ಮಾಡ್ತೀವಿ ಅಂತ ಬಂದರು. ಇವರು ಎಷ್ಟು ಪ್ರಿಪೇರ್ ಆಗಿದ್ದು ಅಂದರೆ ಕಾಫಿ ಎಲ್ಲ ತಂದುಕೊಟ್ರು. ತಂದು 5 ಜನ ಒಂದೇ ಸಲಿಗೆ ಅಟ್ಯಾಕ್ ಮಾಡಿ ಚುಚ್ಚಿ ಸಾಯಿಸ್ಬಿಟ್ಟು ಸ್ಪಾಟಲ್ಲಿ ಸತ್ತದ. ಆಗ ನಮಗೆಲ್ಲ ಬುಲಾವ್ ಬಂತು, ನಾವು ಹೋದ್ವಿ. ತನಿಖೆ ACP CK ನಾಗರಾಜ್ ಅಂತ ಭಾಳ ಒಳ್ಳೆ ತನಿಖೆ ಮಾಡಿದ್ರು. PGR ಸಿಂಧ್ಯಾ ಅವರು ಗೃಹ ಮಂತ್ರಿ ಆಗಿದ್ದರು. PGR ಸಿಂಧ್ಯಾ ಜೈಲಿಗೆ ಭೇಟಿ ಕೊಟ್ಟರು, ADG ಪ್ರಿಸನ್ಸು ಭೇಟಿ ಕೊಟ್ಟರು. ಆಮೇಲೆ ಎಲ್ಲರೂ ಬಂದ್ಬಿಟ್ಟು ಈ ಕೇಸ್ ಏನಾದರೂ ಪತ್ತೆ ಮಾಡಬೇಕು ಅಂತ T. ಶ್ರೀನಿವಾಸಲೂರವರು ಆವಾಗ ಕಮಿಷನರ್ ಆಗಿದ್ದರು.